ಒಂದೆಡೆ ಚುಮು ಚುಮು ಚಳಿ, ಮತ್ತೊಂದೆಡೆ ತುಂತುರು ಮಳೆ. ಇದೆಲ್ಲ ಸೇರಿ ಬೆಂಗಳೂರಿನ ವೆದರ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಟ್ಟಿದೆ. ಸದ್ಯ ವಿಧಾನಸೌಧದ ಅಕ್ಕಪಕ್ಕ ಒಂದು ರೀತಿಯಲ್ಲಿ ಕಂಪ್ಲೀಟ್ ಆಗಿ ಒಂದು ಕೂಲ್ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಈ ವೆದರ್ ಅನ್ನ ಸಾಕಷ್ಟು ಜನರು ಈಗ ಎಂಜಾಯ್ ಮಾಡ್ತಾ ಇದ್ದಾರೆ. ಸದ್ಯ ಗಮನಿಸ್ತಾ ಇದ್ದೀರಾ, ವಿಧಾನಸೌಧದ ಮುಂಭಾಗ ಈಗಾಗಲೇ ಸಾಕಷ್ಟು ಜನರು ಫೋಟೋಗಳನ್ನ ಕ್ಲಿಕ್ಕಿಸಿಕೊಳ್ಳೋದು ಜೊತೆಗೆ ಸೆಲ್ಫಿಗಳನ್ನ ತೆಗೆದುಕೊಳ್ಳೋ ಮೂಲಕ ಇಲ್ಲಿ ಇರುವಂತ ಕೂಲ್ ವಾತಾವರಣವನ್ನ ಎಂಜಾಯ್ ಮಾಡ್ತಾ ಇರುವಂತದ್ದು. ಸದ್ಯ ಗಮನಿಸ್ತಾ ಇದ್ದೀರಾ, ಈಗಾಗಲೇ ಎಲ್ಲ ಬೆಳಗಾವಿಯ ಅಧಿವೇಶನದಲ್ಲಿ ಇರೋದ್ರಿಂದ ಇಡೀ ವಿಧಾನಸೌಧ ಖಾಲಿಯಾಗಿ ಇದೆ. ಆದ್ರೆ ಅದರ ಮುಂಭಾಗದಲ್ಲಿ ಮಾತ್ರ ಸಾಕಷ್ಟು ಜನರು ಈಗ ಬೆಳ್ಳಂಬೆಳಗ್ಗೆನೆ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ಳೋ ಮೂಲಕ ಇಲ್ಲಿ ಆಗಿರುವಂಥ ವಾತಾವರಣವನ್ನು ಸವಿಯುವಂಥ ಕೆಲಸವನ್ನು ಮಾಡ್ತಾರೆ. ಸದ್ಯ ಇಲ್ಲಿ ಒಂದು ಜೋಡಿ ಕೂಡ ಫೋಟೋ ಶೂಟನ್ನು ಮಾಡಿಸ್ತಾ ಇರುವಂಥದ್ದು. ಅಂದರೆ ಈಗ ತುಂತುರು ಮಳೆ ಒಂದು ಕಡೆ ಇದೆ, ಮತ್ತೊಂದು ಕಡೆಯಲ್ಲಿ ಚಳಿಯ ವಾತಾವರಣ ಕೂಡ ಇರುವಂಥದ್ದು. ಇದು ಒಂದು ರೀತಿಯಲ್ಲಿ ಇಡೀ ಬೆಂಗಳೂರಿನ ವಾತಾವರಣವನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಟ್ಟಿದೆ. ಜೊತೆಗೆ ಆ ಒಂದು ವೆದರ್ನ ಎಂಜಾಯ್ ಮಾಡೋದಕ್ಕೂ ಕೂಡ ಸಾಕಷ್ಟು ಜನರು ಈಗ ವಿಧಾನಸೌಧದ ಮುಂಭಾಗದಲ್ಲಿ ಬರ್ತಾ ಇರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನರು ಕೂಡ ವಿಧಾನಸೌಧದ ಮುಂಭಾಗದಲ್ಲಿ ಬಂದು ಫೋಟೋಗಳನ್ನು ತೆಗೆದುಕೊಂಡು ಇಲ್ಲಿರುವಂಥ ಆ ಒಂದು ವೆದರ್ಗೆ ಒಂದು ಕಂಫರ್ಟಬಲ್ ವೆದರ್ನ ಫೀಲ್ ಮಾಡ್ತಾ ಇದ್ದಾರೆ. ಸದ್ಯ ಗಮನಿಸ್ತಾ ಇದ್ದೀರಾ, ವಿಧಾನಸೌಧ ಸುತ್ತಮುತ್ತ ಕೂಡ ಮಂಜು ಕವಿದ ವಾತಾವರಣ ಕೂಡ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇನ್ನು ವಿಧಾನಸೌಧದಲ್ಲಿ ಸಾಕಷ್ಟು ಒಂದು ಮಂಜಿನ ವಾತಾವರಣದ ಜೊತೆಗೆ ತುಂತುರು ಮಳೆ ಕೂಡ ಇರುವಂಥದ್ದು. ಈಗ ಕಂಪ್ಲೀಟ್ ಚಿತ್ರಣವನ್ನು ಬದಲಾಯಿಸಿಬಿಟ್ಟಿದೆ. ಸದ್ಯ ಈಗ ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತದ ಎಫೆಕ್ಟ್ನಿಂದಾಗಿ ಇನ್ನೂ 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ಇದೇ ರೀತಿಯ ಒಂದು ವಾತಾವರಣ ಇರುತ್ತೆ. ಜೊತೆಗೆ ಒಂದು ಕಡೆ ಜನರಿಗೆ ಕೂಡ ಇದು ಕಿರಿಕಿರಿಯನ್ನು ತಂದುಕೊಟ್ರೆ, ಮತ್ತೊಂದು ಕಡೆಯಲ್ಲಿ ಆ ಒಂದು ವೆದರನ್ನು ಕೂಡ ಎಂಜಾಯ್ ಮಾಡುವಲ್ಲಿ ಜನರು ತಮ್ಮ ಒಂದು ಸಮಯವನ್ನು ಕಳೀತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.